ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಈ ಹಿಂದೆ ನಿಮಗೆ ಹೇಳ್ದಂಗೆ ಡೆವಿಲ್ ಸಿನಿಮಾದ ಪ್ರತಿಯೊಂದು ಅಪ್ಡೇಟ್ನ ಸರಣಿ ಮೂಲಕ ಕನ್ನಡ ಪಿಕ್ಚರ್ ವತಿಯಿಂದ ನಾವು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ ಅಂತ ಹೇಳಿದ್ದೆ. ಅದರ ಪ್ರಕಾರ ಈಗಾಗಲೇ ಕೊರಿಯೋಗ್ರಾಫರ್ ಸಂತು ಮಾಸ್ಟರ್ದು ಇಂಟರ್ವ್ಯೂಸ್ನ ನೀವೆಲ್ಲ ನೋಡಿದ್ದೀರಾ. ಹಾಗೆಯೇ ಈ ಸಿನಿಮಾದ ಡೈಲಾಗ್ ರೈಟರ್ ಕಾಂತರಾಜ್ ಅವರ ಇಂಟರ್ವ್ಯೂನ ಕೂಡ ನೀವೆಲ್ಲ ನೋಡಿದ್ದೀರಾ. ಇದರ ಜೊತೆಗೆ ಈ ಸಿನಿಮಾದ ಪ್ರತಿಯೊಂದು ಅಪ್ಡೇಟನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಇದ್ದರೆ ನೆಮ್ಮದಿಯಾಗಿರಬೇಕು, ಹಾಡು ಬಂದಾಗ ಅದರ ಹಿಂದೆ ಮುಂದೆ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಆ ಒಂದು ಎಲ್ಲ ಅಪ್ಡೇಟ್ಗಳನ್ನು ಇಟ್ಟಿದ್ದೀವಿ. ಸೊ ಅದರಂತೆ ಈಗ ಮತ್ತೊಂದು ಸಾಂಗು, ಸಿಕ್ಕಾಪಟ್ಟೆ ರೊಮ್ಯಾಂಟಿಕ್ ಆಗಿರೋ ಸಾಂಗು. ದರ್ಶನ್ ಅವರನ್ನು ಒಂದು 20 ವರ್ಷದ ವಾಪಸ್ ಹಿಂದೆ ಹೋಗಿ ನೋಡಿದಾಗ ಅವ್ರು ಹೇಗಿದ್ರು, ಅಭಯ್ ಸಿನಿಮಾ, ಪೊರ್ಕಿ, ಈ ಟೈಮಲ್ಲೆಲ್ಲ ಅವರ ಚಹರೆ, ಆ ಒಂದು ಅಂದರೆ ಇನ್ನೂ ಒಂದು ಹೇಳಬೇಕಾದ್ರೆ ಕರಿಯ ಮತ್ತು ಕಿಟ್ಟಿ, ಆ ಥರ ಧ್ರುವ, ಆ ಥರ ಸಿನಿಮಾಗಳಲ್ಲಿ ಅವರೊಂದು ಚಾಕ್ಲೇಟ್ ಬಾಯ್ನೆಸ್ ಇತ್ತಲ್ಲ, ಆ ಥರದ ಒಂದು ಕ್ಯೂಟ್ನೆಸ್ಸು ಡೆವಿಲಲ್ಲಿ ಮತ್ತೆ ಇನ್ನೊಂದು ರೂಪದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಒಂದಷ್ಟು ವಿಷಯಗಳು ಗೊತ್ತಿರೋ ಪ್ರಕಾರ ಅಥವಾ ಒಂದಷ್ಟು ಮಾತುಕತೆ ನಡೀತಾ ಇರೋ ಪ್ರಕಾರ, ಅಂದರೆ ಇವರು ಮಾತಾಡ್ಕೊಳ್ತಿರೋ ರೀತಿ ಕೇಳಿದಾಗ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರು ಬೇರೆ ಬೇರೆ ಚಹರೆಯಲ್ಲಿ, ಅಂದರೆ ಬೇರೆ ಬೇರೆ ಗೆಟಪ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ತುಂಬ ಸರ್ಪ್ರೈಸ್ಗಳು ಈ ಸಿನಿಮಾದಲ್ಲಿ ಇರುತ್ತೆ ಅನ್ನೋದನ್ನು ಕೇಳ್ಪಟ್ಟಿದ್ವಿ. ಒಂದೇ ಒಂದು ಸಲ ಹಾಡು ಇದ್ದರೆ ನೆಮ್ಮದಿಯಾಗಿರಬೇಕು, ಹಾಡು ಬಂದಾಗ ಅದು ಎಷ್ಟು ಮಾಸಾಗಿ ಅಪೀಲ್ ಆಗಿತ್ತು, ರಂಜಿಸ್ತು. ಹಾಗೆಯೇ ಅದು ದರ್ಶನ್ ಅವರ ಅಭಿಮಾನಿಗಳಲ್ಲಿ ಹಾಗೆಯೇ ಸಿನಿಪ್ರಿಯರಲ್ಲಿ ತುಂಬ ವಿಶೇಷವಾದ ಕುತೂಹಲನ ಸಿನಿಮಾ ಮೇಲೆ ಮೂಡಿಸಿತ್ತು. ಅದರ ಇನ್ನೊಂದು ಆಯಾಮದಲ್ಲಿ, ಇನ್ನೊಂದು ರೂಪದಲ್ಲಿ ಈ ಹಾಡು ಅದೇ ರೀತಿಯಾದಂಥ ಒಂದು ನಿರೀಕ್ಷೆಯನ್ನು, ಭರವಸೆಯನ್ನು ಈ ಸಿನಿಮಾ ಮೇಲೆ ಮೂಡಿಸ್ತಾ ಇದೆ ಅಂತಂದರೆ ತಪ್ಪಾಗಲ್ಲ. ಕಾರಣ ರಚನಾ ರೈ ಹಾಗೂ ದರ್ಶನ್ ಅವರ ಒಂದು ಕಾಂಬಿನೇಷನ್ನು. ರಚನಾ ರೈ ಫಸ್ಟ್ ಸಿನಿಮಾ ಆದರೂ ಕೂಡ ಅವರ ಒಂದು ಬೋಲ್ಡ್ನೆಸ್ಸು, ಅವರ ಒಂದು ಆ್ಯಟಿಟ್ಯೂಡು ಹಾಡಲ್ಲಿ, ದರ್ಶನ್ ಅವರೊಟ್ಟಿಗಿನ ಒಂದು ಕೆಮಿಸ್ಟ್ರಿ, ಅಂದರೆ ಅವರ ಹೈಟ್ಗೆ ಇವರು ಇರುವಂಥ ಒಂದು ಪರ್ಸ್ನಾಲಿಟಿಗೆ, ಆ ಒಂದು ಅವರಿಬ್ಬರ ಒಂದು ಜೋಡಿಯ ಕಾಂಬಿನೇಷನ್ನು ಈ ಹಾಡಲ್ಲಿ ತುಂಬ ಹೈಲೈಟ್ ಆಗಿ ಕಾಣ್ತಿರೋವಂಥದ್ದು. ಆ್ಯಟಿಟ್ಯೂಡ್ ಮುಖ್ಯವಾಗಿ ಹೈಲೈಟ್ ಆಗ್ತಿರೋವಂಥದ್ದು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಕಾಶ್ ಅವರ ಸಿನಿಮಾಗಳು ಅಂತಂದರೆ ಅದು ಮಿಲನ ಆಗಿರ್ಬೋದು, ಅವರ ಹಿಂದಿನ ಸಿನಿಮಾಗಳ ರಿಷಿ, ಅಂದರೆ ಅವ್ರ ಪ್ರತಿ ಸಿನಿಮಾದಲ್ಲೂ ಈ ಥರದೊಂದು ಡ್ಯುಯೆಟ್ಗೆ ಒಂದು ಫಾರಿನ್ ಲೊಕೇಶನ್ ಇರುತ್ತೆ ಅಥವಾ ಒಂದು ಬ್ಯೂಟಿಫುಲ್ ಲೊಕೇಶನ್ಸ್ ಇರುತ್ತೆ. ಅದು ಎಸ್ಪೆಷಲಿ ಆ ಮೆಲೋಡಿ ಇರುತ್ತೆ. ಸೊ ಈ ಸಲ ಅಜನೀಶ್ ಲೋಕನಾಥ್ ಅವರೊಟ್ಟಿಗೆ ದರ್ಶನ್ ಅವರಾಗಿರ್ಬೋದು, ಪ್ರಕಾಶ್ ಅವರದ್ದು, ಇದೆಲ್ಲ ಒಂದು ಕಾಂಬಿನೇಷನ್ನು, ಫಸ್ಟ್ ಟೈಮ್ ಕಾಂಬಿನೇಷನ್ನು. ಈ ಕಾಂಬಿನೇಷನ್ನು ಮ್ಯೂಸಿಕಲಿ ತುಂಬ ಮೆಲೋಡಿಯಾಗಿ ಅಜನೀಶ್ ಅವರು ಹೊಸ ಥರದಲ್ಲಿ ಒಂದು ಹಾಡನ್ನು ಈ ದರ್ಶನ್ ಅವ್ರಿಗಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಆ ರೀತಿಯಾದಂಥ ಒಂದಷ್ಟು ಪ್ರಯೋಗ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಈ ಒಂದು ಪ್ರಾಜೆಕ್ಟ್ಗೆ ದರ್ಶನ್ ಅವರ ಕಾಂಬಿನೇಷನ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋದು ಒಂದು ಮಾಸಿಫೈ ಆದರೆ, ಇದೊಂದು ಕ್ಲಾಸ್ ರೊಮ್ಯಾಂಟಿಕ್ ಆಗಿ ಒಂದು ಬ್ಯೂಟಿಫುಲ್ ಡ್ಯೂಯೆಟ್ನ ಅವರು ಪ್ರೆಸೆಂಟ್ ಮಾಡಿರುವಂಥದ್ದು. ಈ ಹಾಡನ್ನು ಪ್ರಮೋದ್ ಮರವಂತೆ ಅವರು ಬರೆದಿದ್ದಾರೆ. ಪ್ರಮೋದ್ ಮರವಂತೆ ಲೀಡಿಂಗ್ ಲಿರಿಕ್ಸಿಸ್ಟು. ಹಾಗೆಯೇ ಈ ಥರದ ಒಂದು ಪ್ರೀತಿಯ ಹಾಡುಗಳಿಗೆ ಇತ್ತೀಚೆಗೆ ತುಂಬ ಹೆಸರುವಾಸಿ. ಕಾಂತಾರ ಇಂದ ಹಿಡಿದು ಈಗ ಪ್ರತಿಯೊಂದು ಸಿನಿಮಾದಲ್ಲೂ ಅವರು ಬರೆಯುವಂತಹ ಬರವಣಿಗೆ, ಅವರ ಹಾಡುಗಳು ಬೇರೆಯದೇ ರೀತಿಯಾದಂಥ ಈ ಜನ್ರೇಷನ್ಗೆ ಹೊಂದುವಂತಹ, ಜೊತೆಗೆ ಸಾಹಿತ್ಯಿಕವಾಗಿ ಮತ್ತು ಸಂಗೀತವಾಗಿ ಆ ಒಂದು ಆಲಾಪನೆಯನ್ನು ತುಂಬ ಚೆನ್ನಾಗಿ ಜೋಡಿಸ್ಕೊಡುವಂತಹ, ಮೀಟ್ರ್ ಹಿಡಿಯುವಂತಹ ಒಬ್ಬ ಲಿರಿಕ್ಸಿಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಹಾಡು ಅದೇ ರೀತಿಯಾಗಿದೆ. ಕಪಿಲನ್ ಅವರ ವಾಯ್ಸು, ಹಾಗೆಯೇ ಚಿನ್ಮಯ ಶ್ರೀಪಾದ್ ಅವರ ವಾಯ್ಸು ತುಂಬ ಚೆನ್ನಾಗಿ ಇದಕ್ಕೆ ಬ್ಲೆಂಡ್ ಆಗಿದೆ. ಜೊತೆಗೆ ಬಾಬಿ ಅವರು ಒಂದಷ್ಟು ಲೈನ್ಸ್ ಬರುತ್ತೆ. ಬಾಬಿ ಅವ್ರದ್ದು ಧ್ವನಿ ಕೂಡ ಕೇಳ್ಬೋದು ನಾವು ಈ ಹಾಡಲ್ಲಿ. ಈ ಹಿಂದೆ ಬಾಬಿ ಅವರು ದಿಯಾ ಸಿನಿಮಾದಲ್ಲಿ ಆ ಫೀಲ್ನ ಕೊಟ್ಟಿದ್ರು. ಅದ್ರ ಜೊತೆಗೆ ಜೆಂಟಲ್ಮ್ಯಾನಲ್ಲಿ ಕೊಟ್ಟಿದ್ರು. ಸೊ ಆ ಥರದ ಒಂದು ಫೀಲು ಈ ಹಾಡಲ್ಲೂ ಕೂಡ ಅದನ್ನು ತುಂಬ ಒಂದು ಎಳೆಯಾಗಿ ಮೇಳೈಸಿರೋದು ಕೇಳೋದಕ್ಕೆ ತುಂಬ ಅಚ್ಚುಕಟ್ಟಾಗಿದೆ. ಅಂದರೆ ಕೇಳೋದಕ್ಕೆ ತುಂಬ ಇಷ್ಟ ಆಗ್ತಾಯಿದೆ. ಹಾಡು ನೋಡೋದಕ್ಕೂ ಅಷ್ಟು ಚಂದವಾಗಿ ಮೂಡಿಬಂದಿದೆ. ಸುಧಾಕರ್ ಅವರ ಕ್ಯಾಮ್ರಾ ವರ್ಕು, ಥಾಯ್ಲ್ಯಾಂಡಲ್ಲಿ ಶೂಟ್ ಮಾಡಿರುವಂಥ ಸಾಂಗ್ ಇದು. ಆ ಲೊಕೇಶನ್ಸಲ್ಲಿ ಸಾಕಷ್ಟು ಹಾಡುಗಳನ್ನು, ಸಾಕಷ್ಟು ಪಿಕ್ಚರೈಸೇಷನ್ನ ಮಾಡಿದರೆ ಸಿನಿಮಾಗಳಲ್ಲಿ. ಆದರೆ ದರ್ಶನ್ ಅವರು ಮತ್ತು ರಚನಾ ರೈ ಅವರ ಒಂದು ಕಾಂಬಿನೇಷನ್ನ, ಸಂತು ಮಾಸ್ಟ್ರು ಅವರ ಕೊರಿಯೋಗ್ರಫಿಯಲ್ಲಿ ಅವರದ್ದೇ ಆದಂತಹ ಶೈಲಿಯಲ್ಲಿ ಆ ಒಂದು ರೊಮ್ಯಾಂಟಿಕ್ ಮೂಮೆಂಟ್ಸ್ನ ತುಂಬ ಬ್ಯೂಟಿಫುಲ್ಲಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಮತ್ತೆ ನೋಡುವಂತಹ ಹಾಡಿದು. ಎಸ್ಪೆಷಲಿ ನನಗೆ ಹೈಲೈಟ್ ಆಗಿದ್ದು ಆ ಬಳಸಿರುವಂಥ ಕಾಸ್ಟ್ಯೂಮ್ಸು ಮತ್ತು ಆ ಕಲರ್ ಪ್ಯಾಲೆಟು, ಅವ್ರು ಬಳಸಿರುವಂಥ ಕಲರ್ಸ್ ಕಾಂಬಿನೇಷನ್ಗಳು ತುಂಬ ಹೈಲೈಟಾಗಿ ಕಾಣ್ತಿದೆ. ಸುಧಾಕರ್ ಅವರು ಬ್ಯೂಟಿಫುಲ್ಲಾಗಿ ಇದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಐ ಥಿಂಕ್ ಬಿಗ್ ಸ್ಕ್ರೀನಲ್ಲಿ ಇದು ಮ್ಯಾಸಿವ್ ಆಗಿ ಮಜಾ ಕೊಡುತ್ತೆ, ಅಂದರೆ ಕ್ಲಾಸಾಗಿ ಮಜಾ ಕೊಡುತ್ತೆ. ಇದ್ದರೆ ನೆಮ್ಮದಿಯಾಗಿರ್ಬೇಕು, ಹೆಂಗೆ ಕುಣಿಸುತ್ತೋ ಒಂದು ಎಂಟರ್ಟೈನ್ಮೆಂಟ್ ಆಗಿ, ಅದೊಂದು ಉತ್ಸುಕವಾಗಿ ಒಂದು ರೈಸ್ ಮಾಡುತ್ತೋ ಥಿಯೇಟ್ರಲ್ಲಿ. ಈ ಹಾಡು ಅಷ್ಟೇ ಪ್ಲೆಸೆಂಟಾಗಿ ಒಂದು ನವಿರಾದ ಫೀಲನ್ನು ಕೊಡೋ ಥರದ್ದು ರೀತಿಯಲ್ಲಿ ಕಾಣ್ತಾ ಇದೆ. ಸೊ ಡೆವಿಲ್ ಸಿನಿಮಾ ನಿಮಗೆಲ್ಲ ಗೊತ್ತಿರೋ ಹಾಗೆ 12ನೇ ತಾರೀಕು ಡಿಸೆಂಬರು ತಲೈವರ್ ಬರ್ತ್ಡೇಗೆ ಬರ್ತಾ ಇದೆ. ಸೊ ತುಂಬ ದೊಡ್ಡ ನಿರೀಕ್ಷೆ ಇದೆ ಬೇರೆ ಬೇರೆ ಕಾರಣಗಳಿಗಾಗಿ. ಸೊ ಸಿನಿಮಾ ವಿಚಾರವಾಗಿ ನಾವು ಮಾತಾಡೋ ಥರದಾದರೆ, ಡೆವಿಲ್ ಮೇಲೆ ಇಡೀ ಇಂಡಸ್ಟ್ರಿಗೆ ತುಂಬ ದೊಡ್ಡ ನಿರೀಕ್ಷೆ ಇದೆ. ಹಾಗೆಯೇ ಅಭಿಮಾನಿ ಸಮೂಹಕ್ಕೆ ತುಂಬ ದೊಡ್ಡ ನಿರೀಕ್ಷೆ ಇದೆ. ಇಂಡಸ್ಟ್ರಿ ತುಂಬ ಚೆನ್ನಾಗಾಗ್ತಿದೆ. ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ತಿವೆ, ನಿಲ್ತಿವೆ. ಎಸ್ಪೆಷಲಿ ಕಾಂತಾರದ ಸಂಭ್ರಮವನ್ನು ಇಡೀ ದೇಶ ಸಂಭ್ರಮಿಸ್ತಾ ಇದೆ. ಸೊ ಕನ್ನಡ ಚಿತ್ರರಂಗದ ಹೆಮ್ಮೆಯಾಗಿ ಕಾಂತಾರ ಬಂದು ನಿಂತಿದೆ. ಅದರ ಬೆನ್ನಿಗೆ, ಅದರ ಮುನ್ನೆಲೆಗೆ ಬರ್ತಿರೋಂತಹ ಸಿನಿಮಾಗಳು, ಸೊ ಡೆವಿಲ್ ಆಗಿರ್ಬೋದು, ಹಾಗೆಯೇ
ನೆಕ್ಸ್ಟ್ ಬರಬೇಕಾಗಿರುವಂಥ ಕೆ ಡಿ ಆಗಿರ್ಬೋದು, ಹಾಗೆಯೇ 45 ಸಿನಿಮಾ ಆಗಿರ್ಬೋದು, ಹಾಗೆಯೇ ಕಿಚ್ಚ ಸುದೀಪ್ ಅವರ ಒಂದು ಸಿನಿಮಾ ಆಗಿರ್ಬೋದು, ಅಂದರೆ ಮಾರ್ಕ್ ಸಿನಿಮಾ ಆಗಿರ್ಬೋದು. ಅಂದರೆ ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಕಂಟೆಂಟ್ಗಳು ಸಾಲಲ್ಲಿ ನಿಂತಿದೆ. ಇಂಥ ಒಂದು ಸಂದರ್ಭದಲ್ಲಿ ಡೆವಿಲ್ ಸಿನಿಮಾದ ಒಂದಷ್ಟು ಕಂಟೆಂಟ್ಗಳು ಬರ್ತಾ ಇರೋವಂಥದ್ದು ಖುಷಿ ಪಡೋಂಥ ವಿಷಯ. ಸೊ ಡೆವಿಲ್ ಸಿನಿಮಾದ ಇನ್ನೊಂದಷ್ಟು ವಿಶೇಷ ವಿಷಯಗಳು ಜೊತೆಗೆ ಒಂದಷ್ಟು ಇಂಟರ್ವ್ಯೂಸ್ಗಳು ನೀವೆಲ್ಲ ಕಮೆಂಟ್ಸಲ್ಲಿ, ಕನ್ನಡ ಪಿಕ್ಚರ್ ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಿ. ಸುಧಾಕರ್ ಸರ್ ಅವ್ರದ್ದು ಇಂಟರ್ವ್ಯೂ ಬೇಕು ಅಂತ ಹೇಳಿ, ಹಾಗೆಯೇ ಲಿರಿಕ್ಸಿಸ್ಟ್ ಅವ್ರದ್ದು ಬೇಕು ಅಂತ ಹೇಳಿ, ಮ್ಯೂಸಿಕ್ ಡೈರೆಕ್ಟರ್ದು ಬೇಕು ಅಂತ ಹೇಳಿ, ಡೈರೆಕ್ಟರ್ ಬಗ್ಗೆ ತುಂಬ ವಿಶೇಷವಾಗಿ ಪ್ರಕಾಶ್ ಅವ್ರದನ್ನು ಇಂಟರ್ವ್ಯೂ ಯಾವಾಗ ಮಾಡ್ತೀರಾ, ಯಾವಾಗ ಮಾತಾಡಿಸ್ತೀರಾ ಅಂತ ನೀವು ಕಾತರದಿಂದ ಕಾಯ್ತಾ ಇದ್ದೀರಾ. ಅದೆಲ್ಲವನ್ನೂ ಒಂದೊಂದಾಗಿ ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇರ್ತೀನಿ. ಸೊ ಡಿಸೆಂಬರ್ 12ರ ಒಳಗಡೆ ಡೆವಿಲ್ ಸುತ್ತ 360 ಏನೆಲ್ಲ ಸಾಧ್ಯತೆಗಳಿದೆಯೋ ಆ ಎಲ್ಲ ಸಾಧ್ಯತೆಗಳನ್ನು ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ ಕನ್ನಡ ಪಿಕ್ಚರ್ ಮಾಡುತ್ತೆ. ಸೊ ಸದ್ಯಕ್ಕೆ ಈ ಹಾಡು ಸರೆಗಮ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ, ನೋಡಿ ಎಂಜಾಯ್ ಮಾಡಿ. ಸಿನಿಮಾ ಮೇಲೆ ನಿಮಗೇ ಅದರದ್ದೇ ಆದಂಥ ಒಂದು ಪರ್ಸೆಪ್ಷನ್ನ ಕ್ರಿಯೇಟ್ ಮಾಡ್ತಾ ಇದೆ. ಆ ಕ್ವಾಲಿಟಿ ಆಗಿರ್ಬೋದು, ಆ ಕಂಟೆಂಟು ನೋಡ್ತಾ ಇದ್ದರೆ ನಿಜವಾಗ್ಲೂ ಯಾವಾಗ ಸಿನಿಮಾ ಬರುತ್ತೆ ಅನ್ನೋಷ್ಟರ ಮಟ್ಟಿಗೆ ಒಂದು ಕುತೂಹಲವನ್ನು ಅದು ಹುಟ್ಟಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇದಿಷ್ಟು ಡೆವಿಲ್ ಸಿನಿಮಾದ ಒಂದೇ ಒಂದು ಸಲ ಹಾಡಿನ ಒಂದು ಚಿಕ್ಕ ಅಭಿಪ್ರಾಯ, ಜೊತೆಗೆ ಅದರದ್ದೊಂದು ಅಪ್ಡೇಟು ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ. ನಮಸ್ಕಾರ.